ಈ ಒಂದು ಈಗಿನ ಒಂದು ಕಾಲದಲ್ಲಿ ಸಾಕಷ್ಟು ಜನ ಅಂದ್ರೆ ಸಾಕಷ್ಟು ಜನರಿಗೆ ಒಂದು ಏನಪ್ಪಾ ಅಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಕಂಪ್ಯೂಟರ್ ಮುಂದೆ ಕೂತು ಒಂದು ಕೆಲಸವನ್ನು ಮಾಡ್ಲಿಕ್ಕೆ ಬಹಳ ಜನಗೆ ಇಷ್ಟಪಡುವುದಿಲ್ಲ. ಹಾಗೆ ಇನ್ನೊಂದು ಏನ್ ಕಾರಣಪ್ಪ ಅಂದ್ರೆ ಅವರಿಗೆ ಒಂದು ಅವರ ಕ್ವಾಲಿಫಿಕೇಶನ್ಗೆ ತಕ್ಕ ಹಾಗೆ ಈ ಒಂದು ಜಾಬ್ ಕೂಡ ನೌಕರಿ ಕೂಡ ಸಿಕ್ಕಿರಲ್ಲ. ಅದಕ್ಕಾಗಿ ಅವರು ಈ ಒಂದು ನೌಕರಿಯನ್ನು ಮಾಡೋದೇ ಅವರಿಗೆ ಒಂದು ಇಷ್ಟ ಇರುವುದಿಲ್ಲ. ಹಾಗಾಗಿ ಅಂತ ಒಂದು ಸಂದರ್ಭದಲ್ಲಿ ತಾವು ತಮ್ಮದೇ ಆದಂತ ಅಂದ್ರೆ ಇವರೆಲ್ಲ ಏನದಲ್ಲ ಇವರು ತಮ್ಮದೇ ಆದಂತ ಒಂದು ಸ್ವಂತ ಬಿಸ್ನೆಸ್ ಅನ್ನ ಮಾಡಬೇಕು, ಆ ಬಿಸ್ನೆಸ್ ಇಂದ ನಾವು ಹೆಚ್ಚಿಗೆ ಒಂದು ಹಣವನ್ನು ಸಂಪಾದನೆ ಮಾಡಬಹುದು ಅಂತ ಎಲ್ಲರೂ ಕೂಡ ಅನ್ಕೊಂಡಿರ್ತಾರೆ. ಆದ್ರೆ ಇದಕ್ಕೆಲ್ಲ ಒಂದು ಒಳ್ಳೆಯ ಬಂಡವಾಳ ಬೇಕು. ಈ ಬಂಡವಾಳ ಹೂಡಿಕೆ ಇಲ್ಲ ಅಂದ್ರೆ ಏನು ಈ ಒಂದು ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಈ ಒಂದು ಬಿಸ್ನೆಸ್ ಅವ್ರು ಏನ್ ಮಾಡ್ತಾರೆ, ಇದು ಕನಸಾಗಿ ಉಳಿಯುತ್ತೆ. ಒಂದು ಬಿಸ್ನೆಸ್ ಮಾಡೋದು ಅವರ ಒಂದು ಕನಸಾಗಿ ಉಳಿಯುತ್ತೆ. ಆದರೆ ಈಗ ನೀವು ಈ ರೀತಿ ಮಾಡುವ ಅಗತ್ಯವಿಲ್ಲ. ನಿಮ್ಮ ಕನಸನ್ನು ನನಸಾಗಿಸಿಕೊಳ್ಳಲು ನಮ್ಮ ಪ್ರಧಾನಮಂತ್ರಿಯವರು ಮೋದಿಯವರು ನಿಮ್ಮ ಕೈ ಜೋಡಿಸಲಿದ್ದಾರೆ. ಹೌದು, ಈ ಒಂದು ಕೇಂದ್ರ ಸರ್ಕಾರ ಅತ್ಯುತ್ತಮ ಹಾಗೂ ಒಳ್ಳೆಯ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ. ಅದುವೇ ಒಂದು ಪ್ರಧಾನಮಂತ್ರಿ ಮುದ್ರಾ ಯೋಜನೆ. ಈ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಲ್ಲಿ ತಾವು 10 ಲಕ್ಷದವರೆಗೆ ಒಂದು ಸಾಲ ಸೌಲಭ್ಯವನ್ನು ಪಡೆಯಬಹುದು. ಹಾಗೂ ನಿಮ್ಮ ಒಂದು ಸ್ವತಂತ್ರವಾದಂತ ಒಂದು ಬಿಸ್ನೆಸ್ ಅನ್ನ ಒಂದು ವ್ಯಾಪಾರವನ್ನ ಕೂಡ ನೀವು ಈ ಒಂದು ಯೋಜನೆಯಲ್ಲಿ ಪ್ರಾರಂಭಿಸಬಹುದು. ಈ ಒಂದು ಯೋಜನೆಯ ಮಹತ್ವವನ್ನು ಮತ್ತು ಈ ಒಂದು ಯೋಜನೆಗೆ ಯಾರು ಅರ್ಹರು, ಈ ಒಂದು ಯೋಜನೆಗೆ ಹೇಗೆ ಅಪ್ಲೈ ಮಾಡಬಹುದು ಅಂತ ನಾನು ಮುಂದೆ ಹೇಳ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನ ಮರೆಯಬೇಡಿ. ಇದು ಯಾಕಪ್ಪ ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡೋದು ನಿಮ್ಗೇನು ಚಾರ್ಜ್ ಆಗೋದಿಲ್ಲ. ಇದು 100% ಫ್ರೀ ಆಫ್ ಕಾಸ್ಟ್ ಇದೆ. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ. ನಮಗೂ ಕೂಡ ಮುಂದೆ ವಿಡಿಯೋವನ್ನ ಒಳ್ಳೆ ಇನ್ಫಾರ್ಮೇಶನ್ ಅನ್ನ ತಮಗೆ ಒಂದು ಮುಟ್ಟಿಸ್ಲಿಕ್ಕೆ ಬಹಳ ಅನುಕೂಲ ಆಗುತ್ತೆ, ಒಂದು ಪ್ರೋತ್ಸಾಹ ಸಿಕ್ಕಾಗುತ್ತೆ. ಅದಕ್ಕಾಗಿ ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಸಬ್ಸ್ಕ್ರೈಬರ್ಗಳಿಗೆ ನನ್ನ ಒಂದು ತುಂಬು ಹೃದಯದ ಧನ್ಯವಾದಗಳು. ಈ ಒಂದು ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಯೋಜನೆಯ ಒಂದು ಏನಪ್ಪಾ ಅಂದ್ರೆ ಡೀಟೇಲ್ಸ್ ನಿಮಗೆ ಪರ್ಫೆಕ್ಟ್ ಆಗಿ ಕರೆಕ್ಟ್ ಆಗಿ ಗೊತ್ತಾಗೋದಿಲ್ಲ. ಕೊನೆವರೆಗೂ ಈ ವಿಡಿಯೋನ ಮಿಸ್ ಮಾಡದ ನೋಡಿ. ಬನ್ನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯ ಒಂದು ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಈ ಒಂದು ಪ್ರಧಾನಮಂತ್ರಿ ಮುದ್ರಾ ಯೋಜನೆಯ ಮಹತ್ವ ಏನಪ್ಪಾ ಅಂದ್ರೆ, ಈ ಒಂದು ಯೋಜನೆಯಲ್ಲಿ ಒಂದು 3 ಹಂತಗಳನ್ನ, ಒಂದು 3 ಸ್ಟೇಜ್ಗಳನ್ನ ಮಾಡಿದರೆ. ಈ ಒಂದು 3 ಸ್ಟೇಜ್ಗಳ ಮುಖಾಂತರ ತಮಗೆ ಈ ಒಂದು ಸಾಲ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಮೊದಲನೇ ಹಂತ ಒಂದು ಶಿಶು ಸಾಲ ಅಂತ 50,000ದವರೆಗೆ ಒಂದು ಗ್ಯಾರಂಟಿ ರಹಿತ, ಖಾತರಿ ರಹಿತ ಸಾಲವನ್ನು 50,000 ರೂಪಾಯಿ ತಮಗೆ ಈ ಮೊದಲ ಹಂತದಲ್ಲಿ ಸಿಗುತ್ತೆ. ಈ ಎರಡನೇ ಹಂತ 2 ಏನಪ್ಪಾ ಅಂದ್ರೆ ಕಿಶೋರ್ ಸಾಲ 50,000ಗಳಿಂದ 5 ಲಕ್ಷಗಳವರೆಗೆ ಈ ಒಂದು ಎರಡನೇ ಹಂತದಲ್ಲಿ ಸಾಲವನ್ನು ತಮಗೆ ಈ ಒಂದು ಒದಗಿಸಲಾಗುತ್ತೆ ಈ ಯೋಜನೆಯಲ್ಲಿ. ಹಂತ 3 ಏನಪ್ಪಾ ಅಂದ್ರೆ ತರುಣ ಸಾಲ 5 ಲಕ್ಷಗಳಿಂದ 10 ಲಕ್ಷ ರೂಪಾಯಿಗಳವರೆಗೆ ಈ ಒಂದು ಯೋಜನೆಯಲ್ಲಿ ತಮಗೆ ಸಾಲವನ್ನು ಒದಗಿಸಲಾಗುತ್ತೆ. 3ನೇ ಹಂತದಲ್ಲಿ 3 ರೀತಿ, ಈ ಒಂದು ಮೇಲೆ ಹೇಳಿರ್ತಕ್ಕಂಥ ಈ ಒಂದು 3 ರೀತಿಗಳಲ್ಲಿ ಒಂದು ಸಾಲದ ಸೌಲಭ್ಯ ತಮಗೆ ಈ ಸರ್ಕಾರದ ವತಿಯಿಂದ ನೀಡಲಾಗುತ್ತದೆ. ಇದಕ್ಕೆ ಕೇವಲ ಒಂದು 5% ಬಡ್ಡಿ ದರದಲ್ಲಿ ಸರ್ಕಾರದಿಂದ ಈ ಒಂದು ತಮ್ಮ ಬಿಸ್ನೆಸ್ಗೆ ಬಂಡವಾಳವನ್ನು ತಾವು ಹೂಡಿಕೊಳ್ಳಬಹುದು. 25% ಹಣವನ್ನು ನೀವು ಒಂದು ನಿಮ್ಮ ಬಿಸ್ನೆಸ್ಗೆ ಹಾಕಿದರೆ ಉಳಿದ 75% ಹಣವನ್ನು ಸರ್ಕಾರ ತಮಗೆ ಒಂದು ಬಂಡವಾಳವಾಗಿ ಈ ಒಂದು ಸಾಲದ ರೂಪದಲ್ಲಿ ತಮಗೆ ಈ ಒಂದು ಮುದ್ರಾ ಯೋಜನೆ ಅಡಿಯಲ್ಲಿ ತಮಗೆ ಸರ್ಕಾರ ನೀಡುತ್ತೆ. ಸಣ್ಣ ಮತ್ತು ಸೂಕ್ಷ್ಮ ಉದ್ಯಮಗಳನ್ನು ಪ್ರಾರಂಭಿಸುವುದಕ್ಕೆ ಈ ಒಂದು ಯೋಜನೆಯ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಈಗಾಗಲೇ ಒಂದು ಸರ್ಕಾರದ ವರದಿಯ ಪ್ರಕಾರ
ಬಂದಂತ ಒಂದು ವರದಿಯ ಪ್ರಕಾರ ಪುರುಷರಿಗಿಂತ ಈ ಒಂದು ಮುದ್ರಾ ಯೋಜನೆಯ ಪ್ರಯೋಜನವನ್ನು ಪುರುಷರಿಗಿಂತ ಹೆಚ್ಚಾಗಿ ಮಹಿಳೆಯರೇ ಈ ಒಂದು ಯೋಜನೆಯ ಒಂದು ಪ್ರಯೋಜನವನ್ನು ಪಡೆದಿದ್ದಾರೆ ಎನ್ನಲಾಗಿದೆ. ಇದಕ್ಕೆ ಒಂದು ಅರ್ಜಿ ಸಲ್ಲಿಸುವುದು ಹೇಗೆ? ಅರ್ಜಿ ಸಲ್ಲಿಸಬೇಕಾದ್ರೆ ತಾವು ಈ ಒಂದು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂಥ ಒಂದು ವೆಬ್ಸೈಟ್ಗೆ ಭೇಟಿ ಕೊಟ್ಟು ಅಲ್ಲಿ ತಾವು ಈ ಒಂದು ತಮ್ಮ ಒಂದು ಮುದ್ರಾ ಯೋಜನೆಯ ತಮಗೆ ಯಾವ ಹಂತದಲ್ಲಿ ಒಂದು ಸಾಲವನ್ನು ಬೇಕು, ಇದರಲ್ಲಿ 3 ಹಂತಗಳಿದಾವೆ ಅಂತ ನಾನು ಆಗ್ಲೇ ಹೇಳಿದ್ದೀನಲ್ಲ, ಅದಕ್ಕಾಗಿ ಯಾವ ವಿಡಿಯೋನು ಸ್ಕಿಪ್ ಮಾಡದೆ ತಾವು ಫುಲ್ ನೋಡಿದ್ರೆ ಈ ಒಂದು ಈ ಸ್ಕೀಮ್ಗಳ ಬಗ್ಗೆ, ಈ ಒಂದು ಯೋಜನೆಗಳ ಬಗ್ಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ. ನೀವು ಮತ್ತೆ ಮುಂದೆ ಇದ್ರ ಮುದ್ರಾ ಯೋಜನೆಯ ಯಾವ ಒಂದು ವಿಡಿಯೋವನ್ನು ನೋಡುವ ಅವಶ್ಯಕತೆ ತಮಗೆ ಬೀಳುವುದಿಲ್ಲ. ಅದಕ್ಕಾಗಿ ಒಂದು ವಿಡಿಯೋನ ಫುಲ್ ನೋಡಿ ನಿಮಗೆ ಈ ಒಂದು ಯೋಜನೆಯ ಪ್ರಯೋಜನಗಳೇನು, ಅದರ ಡೀಟೇಲ್ಸ್ ಎಲ್ಲ ಪರ್ಫೆಕ್ಟ್ ಆಗಿ ಗೊತ್ತಾಗುತ್ತೆ. ಅದಕ್ಕಾಗಿ ಈ 3 ಹಂತಗಳಲ್ಲಿ ಒಂದು ಹಂತವನ್ನು ತಾವು ಆಯ್ಕೆ ಮಾಡ್ಕೊಂಡ್ಮೇಲೆ ಒಂದು ಅರ್ಜಿ ಸಲ್ಲಿಸೋದಕ್ಕೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗಿರ್ತಕ್ಕಂಥ ಒಂದು ವೆಬ್ಸೈಟ್ಗೆ ತಾವು ಭೇಟಿ ಕೊಟ್ಟು ಈ ಒಂದು 3 ಹಂತಗಳು ಮಾಡಿದ್ದಾರೆ ಅವರು. ನಿಮಗೆ ಯಾವ ಸ್ಟೇಜ್ ಅಲ್ಲಿ ಲೋನ್ ಬೇಕು ಅದನ್ನ ಸ್ಟೇಜ್ ಅನ್ನು ಸೆಲೆಕ್ಟ್ ಮಾಡಿ, ಹಾಗೆ ನಿಮ್ಮ ಒಂದು ವ್ಯಾಪಾರದ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನು ಅಪ್ಲೋಡ್ ಮಾಡಿ, ಹಾಗೆ ನಿಮ್ಮ ಐಡೆಂಟಿಟಿ ಪ್ರೂಫ್, ಆಧಾರ್ ಕಾರ್ಡು ಇವೆಲ್ಲ ಸಬ್ಮಿಟ್, ನಿಮ್ಮ ಡೀಟೇಲ್ಸ್ ಗಳನ್ನ ಕೊಟ್ಟ ಮೇಲೆ ಮತ್ತೆ ದಾಖಲಾತಿಗಳನ್ನು ಯಾವ ದಾಖಲಾತಿಗಳನ್ನು ಕೇಳುತ್ತೆ, ಈ ಒಂದು ಅರ್ಜಿಯನ್ನು ಫಿಲ್ಅಪ್ ಮಾಡಿ ಅರ್ಜಿಯನ್ನು ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ಒಂದು ಮುಂದಿನ ಪ್ರೊಸೆಸ್ ಅನ್ನ ಅದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾರೆ. ಹಾಗೆ ಇನ್ನೊಂದು ಏನಪ್ಪಾ ಅಂದ್ರೆ ಇದಕ್ಕೊಂದು ಇನ್ನೊಂದು ದಾರಿ ಇದೆ. ನೀವು ಅರ್ಜಿ ಸಲ್ಲಿಸಲಿಕ್ಕೆ ನೀವು ಯಾವುದಾದ್ರೂ ನ್ಯಾಷನಲೈಸ್ಡ್ ಬ್ಯಾಂಕ್ಗೆ ಹೋಗಿ ಒಂದು ನಿಮ್ಮ ಬಿಸ್ನೆಸ್ಗೋಸ್ಕರ ಒಂದು ಲೋನ್ ಅನ್ನ ಪಡಿಬೇಕಾದ್ರೆ ಅವರಿಗೆ ನೀವು ಹೇಳಬೇಕು, ನಾನು ಮುದ್ರಾ ಯೋಜನೆಯಲ್ಲಿ ಒಂದು ಲೋನ್ ಅನ್ನ ತಗೋಬೇಕಂತ ಇದ್ದೀನಿ ಅಂತ. ಅವಾಗ ಅವರೆಲ್ಲ ನಿಮಗೆ ಫುಲ್ ಡೀಟೇಲ್ಸ್ ಮತ್ತೆ ಅಪ್ಲಿಕೇಶನ್ ಎಲ್ಲ ನಿಮಗೆ ಸ್ಯಾಂಕ್ಷನ್ ಮಾಡಿಕೊಡ್ತಾರೆ. ನಿಮ್ಮ ಈ ಒಂದು ಪ್ರಯೋಜನವನ್ನು ಪಡೆದು ತಮ್ಮ ಈ ಒಂದು ಬಂಡವಾಳವನ್ನು ಹೂಡಿಕೆ ಮಾಡಿ ತಮ್ಮ ಬಿಸ್ನೆಸ್ ಅನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಈ ನನ್ನ ಒಂದು ವಿಡಿಯೋ ತಮಗೆ ಉಪಯುಕ್ತ ಆದಲ್ಲಿ ಇನ್ನೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಈ ಒಂದು ಯೋಜನೆಯ ಏನಾದರೂ ಅವಶ್ಯಕತೆ ಇದ್ರೆ ಅವರು ಕೂಡ ತಿಳ್ಕೊಳ್ಳಲಿ. ಹಾಗೆ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕೂಡ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಏಕೆಂದ್ರೆ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಮುಂದೆ ಇದೇ ತರ ಒಂದು ಸರ್ಕಾರದ ಯೋಜನೆಗಳು ಮತ್ತೆ ನಾನಾ ತರಹದ ಒಂದು ವಿಡಿಯೋಗಳನ್ನ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಈ ಒಂದು ಇನ್ಫಾರ್ಮೇಶನ್ ಅನ್ನು ತಮಗೆ ಮೊದಲು ಮುಟ್ಟುತ್ತೆ. ಅದಕ್ಕಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ, ಎಲ್ಲರಿಗೂ ಶುಭವಾಗಲಿ.